ರಾಜ್ಯದಲ್ಲಿ ಜಾತ್ರಾ ಮಹೋತ್ಸವಗಳ ಆರಂಭ ಆಗಿದೆ. ರಾಜ್ಯದಲ್ಲಿ ವಿಶೇಷ ಜಾತ್ರೆ ಎನಿಸಿಕೊಂಡಿರುವ ಶಿರಸಿಯ ಮಾರಿಕಾಂಬಾ ಜಾತ್ರೆ, ಬಳ್ಳಾರಿಯ ಕನಕ ದುರ್ಗಮ್ಮ ಜಾತ್ರೆ ಹಾಗೂ ದಾವಣಗೆರೆಯ ದುರ್ಗಾಂಬಿಕಾ ದೇವಿಯ ಜಾತ್ರೆಗೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಶಿರಸಿ ಮಾರಿಕಾಂಬಾ ಜಾತ್ರೆಗೆ ವಿದ್ಯುಕ್ತ ಚಾಲನೆ. ಜಾತ್ರಾ ಗದ್ದುಗೆ ಬಿಡ್ಕಿ ಬೈಲಿನಲ್ಲಿ ದೇವಿ ವಿರಾಜಮಾನ. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಮಾರಿ ಜಾತ್ರೆ ಅಂದ್ರೆ ದಕ್ಷಿಣ ಭಾರತದ ಅತಿದೊಡ್ಡ ಜಾತ್ರೆ. ಮಲೆನಾಡಿನ ಆದಿದೇವತೆ ಶಿರಸಿ ಮಾರಿಕಾಂಬಾ ದೇವಿ ಜಾತ್ರೆಗೆ ವೈಭವಯುತ ಚಾಲನೆ ಸಿಕ್ಕಿದೆ. ಲಕ್ಷಾಂತರ ಭಕ್ತರ ಉದ್ಘಾರ ಘೋಷ, ಭಕ್ತಿ ಪರಾಕಷ್ಟೆ ಮೆರೆದು ಪುನೀತರಾಗಿದ್ದಾರೆ. 9 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ದೇವಿಯನ್ನ ಗದ್ದುಗೆಗೆ ರಥೋತ್ಸವದ ಮೂಲಕ ಕರೆತರಲಾಯಿತು. ದೇವಿ ಬರುವ ರಸ್ತೆಯ 2 ಬದಿಯಲ್ಲಿ ನೆರೆದಿದ್ದ ಭಕ್ತರು ರಥಕ್ಕೆ ಬಾಳೆಹಣ್ಣು, ಕಡ್ಲೆ, ಕೋಳಿಯನ್ನ ಎಸೆದು ಭಕ್ತಿ ಪರಾಕಷ್ಟೆ ಮೆರೆದಿದ್ದಾರೆ. ಜಾತ್ರೆಗೆ ಶಿರಸಿ ತಾಲೂಕು ಆಡಳಿತ ಸಕಲ ಸೌಕರ್ಯ ಮಾಡಿಕೊಂಡಿದೆ. ದೇವಿ ದರ್ಶನ ಮತ್ತು ಹರಕೆ ಸೇವೆಗೆ ಇಂದು ಚಾಲನೆ ಸಿಗಲಿದೆ. ಲಕ್ಷಾಂತರ ಭಕ್ತರು ಬಂದು ಹೋಗಲು ಸೂಕ್ತ ಸಾರಿಗೆ ವ್ಯವಸ್ಥೆಯೂ ಆಗಿದೆ. ಇದು ನಮ್ಮ ಹಿಂದೂ ಪರಂಪರೆಯ ಬಹಳ ಹಿನ್ನೆಲೆ ಇರತಕ್ಕಂಥ ಮಾರಿಕಾಂಬಾ ತಾಯಿಯ ಶಕ್ತಿಯ ಪೀಠ. ಇದು ಅಂತ ಒಂದು ತಾಯಿಯ ಜಾತ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ಆಗ್ತಕ್ಕಂಥ ಜಾತ್ರೆ ಇದು. ಈ ಜಾತ್ರೆ ಬಹಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆಗಿರುವಂತಹದ್ದು. ಪಾಬುದಾರ ವರ್ಗದವರು, ವಿವಿಧ ಇಲಾಖೆಗಳು, ಇಲ್ಲ ಜನಪ್ರತಿನಿಧಿಗಳು, ಇಲ್ಲ ಸ್ಥಳೀಯ ಆಡಳಿತ, ನಗರಸಭೆ ಇವೆಲ್ಲವೂ ಸೇರಿ ಈ ಕಾರ್ಯಕ್ರಮದ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾವೆ. ಮತ್ತೆ ಎಲ್ಲರೂ ಸೇರಿ ಜಾತ್ರೆ ಮಾಡ್ತಾ ಇರೋದ್ರಿಂದ ಬಂದಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಷ್ಟಾರ್ಥ ಸಿದ್ಧಿಗಾಗಿ ಸಿಡಿಬಂಡಿಗೆ ಕೋಳಿ ಹರಕೆ. ಕನಕ ದುರ್ಗಮ್ಮ ದೇವಿ ಅದ್ಧೂರಿ ಜಾತ್ರಾ ಮಹೋತ್ಸವ. ಬಳ್ಳಾರಿ ಅಧಿದೇವತೆ, ಶತಶತಮಾನಗಳ ಇತಿಹಾಸ ಇರುವ ಕನಕ ದುರ್ಗಮ್ಮ ದೇವಿ ಜಾತ್ರಾ ಮಹೋತ್ಸವ ಶುರುವಾಗಿದೆ. ವಾರ್ಷಿಕ ಸಿಡಿಬಂಡಿ ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡಲಾಯಿತು. ಶೃಂಗಾರಗೊಂಡ ಎತ್ತುಗಳು ಸಿಡಿಬಂಡಿ ರಥೋತ್ಸವವನ್ನು ಎಳೆದವು. ಗ್ರಾಮೀಣ ಪ್ರದೇಶದಿಂದ ಎತ್ತಿಗೆ ವಿಶೇಷವೆಂದರೆ ಎತ್ತಿನ ಬಂಡಿ ಜಿಲ್ಲೆ ಜಿಲ್ಲೆ ಹಳ್ಳಿಗಳಿಂದ ಎಲ್ಲರೂ ತಮ್ಮ ಕುಟುಂಬದ ಮೂಲಕ ಇಲ್ಲಿಗೆ ಬಂದು ತಮ್ಮ ಸಿಡಿ ಮಹೋತ್ಸವ, ಬಳ್ಳಾರಿಯ ಕನಕದುರ್ಗದ ಸಿಡಿ ಮಹೋತ್ಸವವನ್ನು ಸಂತೋಷದಿಂದ ನೋಡಿ ತಮ್ಮ ಕೋರಿಕೆಗಳನ್ನು ನೆರವೇರಿಸ್ತಾಳೆ ಎಂಬ ನಂಬಿಕೆ ಇದೆ. ಸಿಡಿಬಂಡಿಗೆ ಕೋಳಿಗಳನ್ನ ಎಸೆದು ಹರಕೆ ಸಲ್ಲಿಸಿದ್ರೆ ಇನ್ನೂ ಕೆಲವರು ಬಾಳೆಹಣ್ಣು ಎಸೆದ್ರು. ಸಿಡಿಬಂಡಿ ರಥೋತ್ಸವಕ್ಕೆ ಜೀವಂತ ಕೋಳಿ ಎಸೆಯೋದ್ರಿಂದ ಇಷ್ಟಾರ್ಥ ಸಿದ್ಧಿಸುತ್ತದೆ ಎನ್ನುವ ನಂಬಿಕೆ ಇದೆ. 40 ಅಡಿ ಎತ್ತರದ ಮರದ ದಿಮ್ಮೆಗೆ ಗೊಂಬೆಯನ್ನು ಕಟ್ಟಿ ಕನಕ ದುರ್ಗಮ್ಮ ದೇವಸ್ಥಾನದ 3 ಸುತ್ತು ಪ್ರದಕ್ಷಿಣೆ ಹಾಕುತ್ತಾರೆ. ಆಂಧ್ರ, ಮಹಾರಾಷ್ಟ್ರಗಳಿಂದಲೂ ಭಕ್ತರು ಆಗಮಿಸಿ ಇಷ್ಟಾರ್ಥ ಈಡೇರಿಕೆಗಾಗಿ ನಾನಾ ಬಗೆಯ ಹರಕೆಗಳನ್ನ ಸಲ್ಲಿಸುತ್ತಾರೆ. ಬಂಗಾರದ ಆಭರಣಗಳಿಂದ ಅಲಂಕಾರ ಮಾಡಲಾಗಿದ್ದು, ಪೊಲೀಸರು ಯಾವುದೇ ಅಹಿತಕರ ಘಟನೆ ಜರುಗದಂತೆ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ದಾವಣಗೆರೆಯಲ್ಲಿ ದುರ್ಗಾಂಬಿಕಾ ದೇವಿಯ ಸ್ಮರಣೆ. ಬೇವಿನ ಉಡುಗೆ, ನಗರದ ಸುತ್ತ ಚರಗ ಚೆಲ್ಲುವ ಸಂಭ್ರಮ. ದಾವಣಗೆರೆಯಲ್ಲಿ ದುರ್ಗಾಂಬಿಕಾ ದೇವಿಯ ಸ್ಮರಣೆ ಶುರುವಾಗಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಗೆ ಚಾಲನೆ ಸಿಕ್ಕಿದೆ. ಸಾವಿರಾರು ಭಕ್ತರು ಬೇವಿನ ಉಡುಗೆ ತೊಟ್ಟು ಉರುಳು ಸೇವೆ ಮತ್ತು ದೀರ್ಘ ನಮಸ್ಕಾರ ಮಾಡಿದ್ದಾರೆ. ನಗರದ ಸುತ್ತಲೂ ಚರಗ ಚೆಲ್ಲಿ ಭೂತಾಯಿಗೆ ಗೌರವ ಸಲ್ಲಿಸಿ ಊರಿಗೆ ಒಳಿತಾಗಲಿ ಎಂದು ಪ್ರಾರ್ಥಿಸಲಾಗಿದೆ. ದುರ್ಗಮ್ಮನ ಹಬ್ಬ 2 ವರ್ಷಕ್ಕೊಂದ್ಸಲ ಬರುತ್ತೆ. 1 ವಾರ ಇರುತ್ತೆ ಜಾತ್ರೆ. ತುಂಬ ಚೆನ್ನಾಗಿ ಮಾಡ್ಕೊತೀವಿ. ಇದು ದುರ್ಗಮ್ಮನ ದೇವರು ನಗರ ದೇವತೆ ಆಗಿರೋದ್ರಿಂದ ತುಂಬ ಶಕ್ತಿವಂತ ದೇವರು, ಎಲ್ಲ ಕಷ್ಟಗಳನ್ನು ಬಗೆಹರಿಸುತ್ತೆ. ಟಗರು ಕಾಳಗ, ಕುಸ್ತಿ ಪಂದ್ಯ ಜನರನ್ನು ರಂಜಿಸುತ್ತವೆ. ವಾರಪೂರ್ತಿ ನಡೆಯುವ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಭಾಗವಹಿಸುತ್ತಾರೆ. ದುರ್ಗಮ್ಮ ದೇವಿ ದರ್ಶನಕ್ಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಸರ್ವೆ ಸಾಮಾನ್ಯವಾಗಿದೆ. ದುರ್ಗಮ್ಮನ ಜಾತ್ರೆ ಬಂದ್ಬಿಟ್ಟು ಇಡೀ ನಾಡಿಂದ ಬೇರೆ ಬೇರೆ ದೇಶದಿಂದನೂ ಬೇರೆ ಬೇರೆ ರಾಜ್ಯದಿಂದನೂ ಜನ ಬರ್ತಾರೆ. ಈ ಮುಂದಿನ 15 ದಿನಗಳ ಕಾಲ ಇಲ್ಲಿ ಜಾತ್ರೆ ಬಂದ್ಬಿಟ್ಟು ಬಹಳ ಅದ್ದೂರಿಯಾಗಿ ನಡೆಯುತ್ತೆ. ರಾಜ್ಯಾದ್ಯಂತ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಎಲ್ಲೆಲ್ಲೂ ಭಕ್ತರು ದೇವಿಗೆ ಭಕ್ತಿ ಸಮರ್ಪಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.